ಫ್ರೆಂಡ್ಸ್, ಗೋಕರ್ಣ ಮುಗೀತು. ಈಗ ನೆಕ್ಸ್ಟ್ ಹೋಗ್ತಾ ಇದೀವಿ ಮುರುಡೇಶ್ವರ. ಎಲ್ಲಿಗೆ? ಮುರುಡೇಶ್ವರ. ನಮ್ಮ ನಡೆ ಮುರುಡೇಶ್ವರ ಕಡೆಗೆ. ಜೈ ಕರ್ನಾಟಕ. ಮುರುಡೇಶ್ವರ ಕಡೆಗೆ. ಜೈ ಮುರುಡೇಶ್ವರ. ನಮಸ್ಕಾರ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. 20 ವರ್ಷದಿಂದ ಹೋಗ್ಬೇಕಂತ ಅನ್ಕೊಳ್ತಾ ಇದ್ದೆ, ಆಗ್ತಾ ಇರಲಿಲ್ಲ. ಆದರೆ ಆ ಕನಸು ಇವತ್ತು ನನಸಾಗ್ತಾ ಇದೆ. ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಮುರುಡೇಶ್ವರ ಯಾರೆಲ್ಲ ನೋಡಿಲ್ಲ ಬಂದು ನೋಡ್ಕೊಂಬಿಡಿ. ಹಾಗೆ 6 ಕೋಟಿ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ. ಬನ್ನಿ ನೋಡೋಣ. ಗುರು, ಮುರುಡೇಶ್ವರಕ್ಕೆ ಹೋಗೋ ಹೆಬ್ಬಾಗಿಲು ನೋಡ್ಕೊಂಬಿಡಿ, ಎಷ್ಟೊಂದು ಅದ್ಭುತವಾಗಿದೆ ಅಂತ. ಸಖತ್ತಾಗಿದೆ ಗುರು. ಅದಾದಮೇಲೆ ಇಲ್ಲಿ ಗೋಪುರ. ನಮ್ಮ ಸಾರಥಿ ನೋಡಿ ಗುರು, ಅಪ್ಪ ಸಕ್ಕತ್ತಾಗಂತೂ ನಮ್ಮನ್ನು ಕರ್ಕೊಬಂದು ತಲುಪಿಸ್ತು ಇಲ್ಲಿ ದೇವಸ್ಥಾನಕ್ಕೆ. ಅದಾದಮೇಲೆ ನನ್ನ ಸ್ನೇಹಿತರ ಜೊತೆ ನಾನು ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇರೋದು. ಅದಾದಮೇಲೆ ನೋಡಿ ದೇವಸ್ಥಾನದ ಮೆಟ್ಟಿಗಳ ಮೇಲೆ ಹೋಗ್ತಾ ಇದ್ದಾರೆ ನನ್ನ ಸ್ನೇಹಿತರು. ಗುರು, ದೇವಸ್ಥಾನದ ಗೋಪುರ ಅಂತೂ ಏನು ಗುರು, ಅಷ್ಟೊಂದು ಹೈಟ್ ಇದೆ ಅಪ್ಪ. ಆಮೇಲೆ ನೋಡಿ ಹೆಂಗೋ ಶಿವಪ್ಪನ ದರ್ಶನ ಬಂದಾಯಿತು ಗುರು. ದರ್ಶನಕ್ಕೆ ಅಲ್ಲಿಂದ ಕಣ್ಣು ತುಂಬಿಸ್ಕೊಂಬಿಡಿ ಮುರುಡೇಶ್ವರ. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ದೇವಸ್ಥಾನ ಮುಂದೆ, ದೇವ್ರ ದರ್ಶನ ಮಾಡ್ಕೊಂಬಿಡಿ. ಆಮೇಲೆ ನೋಡಿ ಗೋಪುರದ ಮೇಲೆಯಿಂದ ವಿಡಿಯೋ ಮಾಡಿದ್ದು ಮಸ್ತಾಗಿತ್ತು ಗುರು ನಿಜವಾಗ್ಲೂ ಎಲ್ಲ. ಯಾಕಂದರೆ ಅಲ್ಲಿ ಮೇಲೆ ಹೋದರೆ ಗೋಪುರದ ಮೇಲೆ ಶಿವಪ್ಪನ ಎಲ್ಲ ಒಂದು ಏನಿದೆ ಫುಲ್ಲು ವಿಗ್ರಹ ನೋಡ್ಬೋದು. ಟ್ಯಾಚು ಸಖತ್ತಾಗಿದೆ ಗುರು. ನೋಡಿ ಸ್ನೇಹಿತರೆ, ಇದನ್ನು ಸ್ಟೋರಿ ಕೇಳ್ಕೊಬನ್ನಿ, ಸಖತ್ತಾಗಿದೆ. ರಾವಣನ ತಾಯಿ ಕೈಕೈಸಿ ಶಿವನ ಲಿಂಗ ಮಾಡಿ ಮಣ್ಣಲ್ಲಿ ಯಾವಾಗೂ ಸಮುದ್ರ ಹತ್ರ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಅಲೆಗಳು ಬಂದು ಕೊಚ್ಕೊಂಡು ಹೋಗ್ತಾ ಇರ್ತವೆ. ಅದನ್ನ ನೋಡಿ ರಾವಣ ಅವರ ತಾಯಿಗೆ ಮಾತು ಕೊಡ್ತಾನೆ, ನಾನು ಶಿವನ ಆತ್ಮಲಿಂಗನೇ ತರ್ತೀನಿ ಅಂತ ಮಾತು ಕೊಟ್ಟು ತಪಸ್ಸಿಗೆ ಕೂಡ್ತಾನೆ. ತಪಸ್ಸಿಗೆ ಕೂತ್ರೆ ಶಿವಪ್ಪ ಕಾಣಿಸಲ್ಲ. ಹಂಗಾಗಿ ಕೈಲಾಸವನ್ನೇ ಒತ್ತು ತರ್ತಾನೆ. ಅದನ್ನು ಆ ಭಕ್ತಿನ ನೋಡಿ ಆಕಾಶವೇ ಆಕಾರ, ಭೂಮಿಯೇ ವಿಭೂತಿ, ಅಗ್ನಿಯೇ ತ್ರಿನೇತ್ರ, ವಾಯುವೇ